ಆತ್ಮೀಯರೇ, ನಿಮ್ಮೆಲ್ಲರಿಗೂ ನನ್ನ ಶುಭ ವಂದನೆಗಳು. ಇವತ್ತಿನ ಈ ವಿಡಿಯೋ ಕ್ಲಿಪ್ನಲ್ಲಿ ನಾವು ರಚನಾವಾದದಲ್ಲಿ ಬರ್ತಕ್ಕಂಥ 5E ಮಾದರಿ ಪಾಠ ಯೋಜನೆಯನ್ನು ಆಯೋಜಿಸುವುದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಆತ್ಮೀಯರೇ, 5E ರಚನಾವಾದವನ್ನ ನಮಗೆ ಮೊಟ್ಟ ಮೊದಲನೇ ಬಾರಿಗೆ ಪರಿಚಯ ಮಾಡಿಕೊಟ್ಟವ್ರು ಯಾರಂದ್ರೆ ರಷ್ಯಾ ದೇಶದ ಶ್ರೇಷ್ಠ ಮನೋವಿಜ್ಞಾನಿ ಲ್ಯಾವ್ ವ್ಯಾಗೋಟ್ಸ್ಕಿ ಅವರು. ಲ್ಯಾವ್ ವ್ಯಾಗೋಟ್ಸ್ಕಿ ಅವರು ರಚನಾವಾದವನ್ನ ಪ್ರಸ್ತುತ ಪಡಿಸ್ಬೇಕಾದಾಗ ತರಗತಿಯಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಬೇಕು, ನಿಷ್ಕ್ರಿಯವಾಗಿ ಅಲ್ಲ. ಶಿಕ್ಷಕರು ಶಿಕ್ಷಕರಾಗಿರಬಾರದು, ಅನುಕೂಲಕರಾಗಿರ್ಬೇಕು, ಮಾರ್ಗದರ್ಶಿಯಾಗಿರ್ಬೇಕು. ವಿದ್ಯಾರ್ಥಿಗಳೊಂದಿಗೆ ಅವರಿಗಾಗಿ ರಚನೆ ಮಾಡಿರ್ತಕ್ಕಂಥ ಗುಂಪುಗಳಲ್ಲಿ ಸ್ವತಃ ಶಿಕ್ಷಕರು ಪಾಲ್ಗೊಂಡು ಅವರನ್ನ ಕಲಿಕೆಯಲ್ಲಿ ತೊಡಗಿಸುವಂತೆ ಮಾಡಬೇಕು ಎನ್ನುವಂತಹ ವಾದವನ್ನ ಇಟ್ಕೊಂಡು ಲ್ಯಾವ್ ವ್ಯಾಗೋಟ್ಸ್ಕಿ ಅವರು ರಚನಾವಾದವನ್ನ ಪ್ರಸ್ತುತಪಡಿಸಿದರು. ಈ ರಚನಾವಾದವನ್ನೇ ಆಧಾರವಾಗಿಟ್ಟುಕೊಂಡು ಡೇವಿಡ್ ಕಾಲ್ಬ್ ಅವರು 5 ಹಂತಗಳನ್ನ ಇಲ್ಲಿ ಪರಿಚಯ ಮಾಡಿಕೊಟ್ರು. ರಚನಾವಾದದ ಪಾಠ ಯೋಜನೆಯ 5 ಹಂತಗಳನ್ನ ಪರಿಚಯ ಮಾಡಿಕೊಟ್ರು. ಅವ್ರು ಯಾರಂದ್ರೆ ಡೇವಿಡ್ ಕಾಲ್ಬ್ ಅವರು. ಈ ಡೇವಿಡ್ ಕಾಲ್ಬ್ ಅವರು ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಈ 5 ಹಂತಗಳನ್ನ ಪ್ರಥಮ ಬಾರಿಗೆ ಬಳಕೆ ಮಾಡ್ಕೊಂಡವ್ರು ಯಾರಂದ್ರೆ ರೋಜರ್ ಬೈಬೆ ಅಂತಕ್ಕಂಥವ್ರು. ಇವರು ಬಯೋಲಾಜಿಕಲ್ ಸೈನ್ಸ್ ಕರಿಕ್ಯುಲಮ್ ಸ್ಟಡಿಯಲ್ಲಿ ಕೆಲಸ ಮಾಡ್ಬೇಕಾದಾಗ, ಸೈನ್ಸ್ ಪಾಠ ಮಾಡ್ಬೇಕಾದಾಗ ಈ 5 ಹಂತಗಳನ್ನ ಬಳಕೆ ಮಾಡಿಕೊಂಡು ಪಾಠವನ್ನ ಮಾಡಿದ್ರು. ಅದು ಹೆಚ್ಚು ಪರಿಣಾಮಕಾರಿಯೂ ಕೂಡ ಆಯ್ತು. ಹೀಗಾಗಿ ಇವುಗಳನ್ನ 5E ಮಾದರಿಯ ಪಾಠ ಯೋಜನೆಯ ಹಂತಗಳು ಅಂತ ಇಲ್ಲಿ ನಾವು ಕರಿತೀವಿ. ಈ ಒಂದು ಮಾದರಿಯ ಪಾಠ ಯೋಜನೆ ಏನ್ ಮಾಡತ್ತಂದ್ರೆ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಕಲಿಕೆಗೆ ಮತ್ತು ಕ್ರಿಯಾತ್ಮಕ ಜ್ಞಾನದ ನಿರ್ಮಾಣಕ್ಕೆ ಪೂರಕವಾಗಿರ್ತಕ್ಕಂತಹ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಇದರಲ್ಲಿ ಮಕ್ಕಳು ತಮ್ಮ ಅನುಭವದ ನೆಲೆಯ ಆಧಾರದ ಮೇಲೆ ಹಿಂದಿನ ಜ್ಞಾನವನ್ನ ಮರಳಿ ನೆನಪು ಮಾಡಿಕೊಂಡು ಹೊಸ ಜ್ಞಾನವನ್ನ ಸೃಷ್ಟಿಸ್ಕೊಳ್ತಾರೆ ಮತ್ತು ಅನ್ವೇಷಣೆ ಮಾಡ್ಕೊಳ್ತಾರೆ. ಹಾಗಾಗಿ ಇದನ್ನ ನಾವು 5 ವಿಭಿನ್ನವಾಗಿರ್ತಕ್ಕಂತಹ ಹಂತಗಳ ಮೂಲಕ ನೋಡ್ತಾ ಹೋಗ್ತೀವಿ. ಈ 5E ಇನ್ಸ್ಟ್ರಕ್ಷನಲ್ ಮಾಡೆಲ್ದ ಮೊದಲನೇ ಹಂತ ಯಾವುದಂದ್ರೆ ಎಂಗೇಜ್. ಇಟ್ ಮೀನ್ಸ್ ಎಂಗೇಜ್ ದ ಲರ್ನರ್ಸ್ ಟು ನೋ ದ ನ್ಯೂ ಕಾನ್ಸೆಪ್ಟ್. ಎರಡನೇ ಹಂತ ಯಾವುದಂದ್ರೆ ಎಕ್ಸ್ಪ್ಲೋರ್, ಅನ್ವೇಷಣೆ ಅಥವಾ ಶೋಧನೆ ಅಂತ, ಶೋಧಿಸು ಅಂತ ಕರಿತೀವಿ. ಇಲ್ಲಿ ವಿದ್ಯಾರ್ಥಿಗಳು ಹಿಂದಿನ ಜ್ಞಾನವನ್ನ ಮರಳಿ ನೆನಪು ಮಾಡ್ಕೊಳ್ತಾರೆ. ಪೂರ್ವಜ್ಞಾನದ ಆಧಾರದ ಮೇಲೆ ವಿದ್ಯಾರ್ಥಿಗಳು ಇನ್ನಷ್ಟು ಅನ್ವೇಷಣೆ ಮಾಡ್ಲಿಕ್ಕೆ ಹೋಗ್ತಾರೆ. ಮೂರನೇ ಹಂತ ಯಾವುದಂದ್ರೆ ಎಕ್ಸ್ಪ್ಲೇನ್, ವಿವರಿಸು. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ತಾವು ಅನ್ವೇಷಿಸಿದ ಜ್ಞಾನವನ್ನ ಈ ಹಂತದಲ್ಲಿ ಪ್ರಸ್ತುತಪಡಿಸ್ತಾರೆ, ತಮ್ಮ ಅನುಭವಗಳನ್ನ ಪ್ರಸ್ತುತಪಡಿಸ್ತಾರೆ. ನಾಲ್ಕನೇ ಹಂತ ಯಾವುದಂದ್ರೆ ಎಲಾಬೋರೇಟ್ ಅನ್ನ ನಾವು ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ಯಾಂಡ್ ಅಂತಾನು ಕೂಡ ಕರಿತೀವಿ, ಎಕ್ಸ್ಟೆಂಡ್ ಅಂತ ಕೂಡ ಕರಿತೀವಿ. ಕನ್ನಡದಲ್ಲಿ ವಿಸ್ತರಿಸು ಎನ್ನುವಂತ ಅರ್ಥ ಕೊಡುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಕಲಿತ ಜ್ಞಾನವನ್ನ ಅನ್ವಯ ಮಾಡ್ಕೋತಾರೆ. ಕಲಿತ ಅನುಭವವನ್ನ ಇಲ್ಲಿ ಅನ್ವಯ ಮಾಡಿಕೊಂಡು ಅದನ್ನ ಆ ಜ್ಞಾನವನ್ನ ವಿಸ್ತರಣೆ ಮಾಡ್ಕೊಳ್ತಾರೆ. ಕೊನೆಯ ಹಂತನೇ ಇವ್ಯಾಲ್ಯುವೇಟ್ ಅಂದ್ರೆ ಮೌಲ್ಯಮಾಪಿಸು. ಅಂದ್ರೆ ವಿದ್ಯಾರ್ಥಿಗಳು ತಾವು ಕಲಿತ ಜ್ಞಾನವನ್ನ ಏನ್ ಮಾಡ್ತಾರೆ, ಎವಿಡೆನ್ಸ್ ಮೂಲಕ ಅದನ್ನ ಕನ್ಫರ್ಮೇಶನ್ ಮಾಡ್ಕೊಳ್ತಾರೆ, ಅದನ್ನ ಹೆಚ್ಚು ಹೆಚ್ಚು ಗ್ರಹಿಕೆ ಮಾಡ್ಕೊಳ್ತಾರೆ. ಇವಾಗ ಮೊದಲನೇ ಹಂತದ ವಿವರಣೆಗೆ ನಾವು ಹೋಗೋಣ. ಎಂಗೇಜ್ ಇಸ್ ದ ಫಸ್ಟ್ ಫೇಸ್ ಆಫ್ ದ 5E instructional model. Here to engage means to excite and to draw the child's curiosity. It means to wow them in the way of catches their attention. It is not by forcing to learn, but
ಇನ್ವೈಟಿಂಗ್ ದೆಮ್ ಟು ಡೂ ಸೋ. ಅಂದ್ರೆ ಇದು ದಿನದ ಕಲಿಕೆಗೆ ವಿದ್ಯಾರ್ಥಿಗಳನ್ನ ಅಣಿಗೊಳಿಸುವ ಹಂತ ಆಗಿರುತ್ತೆ. ಈ ಹಂತದಲ್ಲಿ ಕುತೂಹಲವನ್ನ ಹೆಚ್ಚಿಸುವ, ಗಮನವನ್ನ ಕೇಂದ್ರೀಕರಿಸುವ ಕೆಲಸ ಆಗ್ಬೇಕಾಗಿರುತ್ತೆ. ಮಕ್ಕಳನ್ನ ಕಲಿಕೆಗೆ ಒತ್ತಾಯ ಪೂರ್ವಕವಾಗಿ ಕರೆತರದೆ ಅವರಲ್ಲಿ ಆಸಕ್ತಿಯನ್ನ ಹುಟ್ಟಿಸುವ ವಾತಾವರಣವನ್ನ ಇಲ್ಲಿ ಸೃಷ್ಟಿಸಬೇಕಾಗತ್ತೆ. ಅದಕ್ಕಾಗಿ ಈ ಹಂತದಲ್ಲಿ ವಿವಿಧ ಚಟುವಟಿಕೆಗಳನ್ನ ಆಯೋಜನೆ ಮಾಡಬೇಕಾಗತ್ತೆ. ಶಿಕ್ಷಕರು ಪೂರ್ವಜ್ಞಾನವನ್ನ ಅನುಸರಿಸಿ ಇಲ್ಲಿ ಸಮರ್ಥವಾಗಿ ಅದನ್ನ ಬಳಸ್ಕೋಬೇಕಾಗತ್ತೆ. ದಿನದ ಪಾಠದ ಕಡೆಗೆ ಮಕ್ಕಳನ್ನ ಮಾನಸಿಕವಾಗಿ ಹಾಗೂ ಬೌದ್ಧಿಕವಾಗಿ ತಯಾರು ಮಾಡ್ತಕ್ಕಂತಹ, ಸಿದ್ಧಗೊಳಿಸ್ತಕ್ಕಂತಹ ಮುಖ್ಯ ಉದ್ದೇಶ ಈ ಹಂತದ್ದು ಆಗಿರುತ್ತೆ. Here teacher creates the interest, teacher generates the curiosity of the students. For that teacher uses the different kind of creative activities to encourage the students, to bring them into his classroom. That's why this stage is called as preparatory stage. ಈ ಹಂತವನ್ನ ನಾವು ತಯಾರಿ ಹಂತ, ಪೂರ್ವ ತಯಾರಿ ಹಂತ ಅಂತ ಕರಿಬಹುದು. ಹಾಗಾದ್ರೆ ಶಿಕ್ಷಕರು ಈ ಹಂತದಲ್ಲಿ ಏನೆಲ್ಲಾ ಕಾರ್ಯಚಟುವಟಿಕೆಗಳನ್ನ ಮಾಡ್ಬೇಕಾಗತ್ತಂದ್ರೆ, ಶಿಕ್ಷಕರು ವಿವಿಧ ಚಟುವಟಿಕೆಗಳನ್ನ ಆಯೋಜನೆ ಮಾಡುವುದರ ಮೂಲಕ ವಿದ್ಯಾರ್ಥಿಗಳ ಗಮನವನ್ನ ತನ್ನ ಕಡೆಗೆ, ತನ್ನ ಬೋಧನಾ ವಿಷಯದ ಕಡೆಗೆ ತರಬೇಕಾಗತ್ತೆ. ಅದಕ್ಕಾಗಿ ಅವನು ವಿವಿಧ ತಂತ್ರಗಳಲ್ಲಿ ಯಾವುದಾದರೂ ಒಂದು ಪಾಠಕ್ಕೆ ಅನುಕೂಲಕರವಾಗಿರ್ತಕ್ಕಂತಹ, ಪೂರಕವಾಗಿರ್ತಕ್ಕಂತಹ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಸಂಘಟನಾತ್ಮಕ ಚಟುವಟಿಕೆಯ ತಂತ್ರವನ್ನ ಬಳಕೆ ಮಾಡ್ಕೋಬೇಕು. ಸಾಕಷ್ಟು ತಂತ್ರಗಳನ್ನ ನಾವಿಲ್ಲಿ ನೆನಪು ಮಾಡ್ಕೋಬಹುದು. ಅಭಿನಯದ ಮೂಲಕ, ಹಾಡಿಸುವುದರ ಮೂಲಕ ವಿದ್ಯಾರ್ಥಿಗಳನ್ನ ಘಟಕಕ್ಕೆ ಕರೆತರುವುದು. ಪ್ರಾಸಗೀತೆಗಳನ್ನ ಹಾಡುವುದರ ಮೂಲಕ, ವಿದ್ಯಾರ್ಥಿಗಳಿಂದ ಹಾಡಿಸುವುದರ ಮೂಲಕ ವಿದ್ಯಾರ್ಥಿಗಳ ಗಮನವನ್ನ ಪಾಠದ ಕಡೆಗೆ ತರುವುದು. ಘಟಕಕ್ಕೆ ಪೂರಕವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಆಟಗಳನ್ನ ಆಡಿಸಿ ಆ ಆಟಗಳ ಮೂಲಕ ಪಾಠಕ್ಕೆ ಅವರನ್ನ ಕರೆತರುವುದು. ಕತೆ ಹೇಳುವುದು, ಸ್ವತಃ ಶಿಕ್ಷಕರು ಕತೆ ಹೇಳುವುದು ಅಥವಾ ವಿದ್ಯಾರ್ಥಿಗಳ ಕಡೆಯಿಂದ ಪಾಠಕ್ಕೆ ಪೂರಕವಾಗಿರ್ತಕ್ಕಂಥ ಹೇಳಿಕೆಗಳನ್ನ ನೀಡುವುದರ ಮೂಲಕ ಕಥೆಯನ್ನ ಕೇಳಿ ಅಥವಾ ಹೇಳಿ ಅವರನ್ನ ಪಾಠಕ್ಕೆ ಅನುಭವಿಸುವುದು. ಕ್ರಿಯಾತ್ಮಕ ಚಟುವಟಿಕೆಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು, ನಾಟಕೀಕರಣವನ್ನ ಮಾಡ್ತಕ್ಕಂಥದ್ದು ಅಥವಾ ಪಾತ್ರಾಭಿನಯಗಳನ್ನ ಅಭಿವ್ಯಕ್ತಗೊಳಿಸ್ತಕ್ಕಂಥದ್ದು, ಪ್ರಯೋಗಗಳನ್ನ ಮಾಡ್ತಕ್ಕಂಥದ್ದು. ಹೀಗೆ ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಕ್ರಿಯಾತ್ಮಕ ಚಟುವಟಿಕೆಗಳನ್ನ ಆಯೋಜನೆ ಮಾಡುವುದರ ಮೂಲಕ, ಘಟಕಕ್ಕೆ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಶಿಕ್ಷಕರು ಏನ್ ಮಾಡ್ಬೇಕು, ವಿದ್ಯಾರ್ಥಿಗಳ ಗಮನವನ್ನ ಕೇಂದ್ರೀಕರಿಸಬೇಕು. ಹಾಗಾಗಿ ಇಲ್ಲಿ ಆಯ್ಕೆ ಮಾಡಿಕೊಂಡ ಚಟುವಟಿಕೆ ಯಾವುದೇ ಕಾರಣಕ್ಕೂ ಘಟಕಕ್ಕೆ ಪೂರಕವಾಗಿರಬೇಕೇ ವಿನಃ ಅಪಾರ್ಥವನ್ನ ಕೊಡುವಂತೆ ಇರಬಾರದು. ಆಸಕ್ತಿ ಕೆರಳಿಸುವ, ಅವಧಾನವನ್ನ ಕೇಂದ್ರೀಕರಿಸುವ, ಪಾಠಕ್ಕೆ ಪೂರಕವಾಗಿರ್ತಕ್ಕಂತಹ ಚಟುವಟಿಕೆಗಳನ್ನ ಆಯೋಜನೆ ಮಾಡಬೇಕಾಗಿರುವುದು ಶಿಕ್ಷಕನ ಕೆಲಸ ಆಗಿರುತ್ತೆ. ಹಾಗಾದ್ರೆ ಶಿಕ್ಷಕರ ಕೆಲಸ ಇಷ್ಟೆಲ್ಲ ಆದ್ರೆ ವಿದ್ಯಾರ್ಥಿಗಳು ಈ ಹಂತದಲ್ಲಿ ಏನೆಲ್ಲ ಮಾಡ್ತಾರಂದ್ರೆ, ಶಿಕ್ಷಕರು ಸೂಚಿಸಿದ ಪ್ರತಿಯೊಂದು ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಅದ್ರ ಜೊತೆಗೆ ಶಿಕ್ಷಕರು ಪ್ರಶ್ನೆಗಳನ್ನ ಕೇಳಿದ್ರೆ ಅದಕ್ಕೆ ಉತ್ತರಿಸ್ತಾರೆ. ನಿದರ್ಶನಗಳನ್ನ ಶಿಕ್ಷಕರು ಹೇಳಿ ಮತ್ತಷ್ಟು ನಿದರ್ಶನಗಳನ್ನ ಹೇಳಲು ವಿದ್ಯಾರ್ಥಿಗಳಿಗೆ ಕೇಳಿದಾಗ ವಿದ್ಯಾರ್ಥಿಗಳು ತಮಗೆ ಗೊತ್ತಿರುವ ನಿದರ್ಶನಗಳನ್ನ ಪುನಃ ನೆನಪು ಮಾಡಿಕೊಂಡು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಶಿಕ್ಷಕರು ಕಥೆಯನ್ನ ಹೇಳಿದ್ರೆ ಅಥವಾ ಶಿಕ್ಷಕರು ಕಥೆಯನ್ನು ಹೇಳುವಂತೆ ವಿದ್ಯಾರ್ಥಿಗಳನ್ನ ಕೇಳಿದಾಗ ವಿದ್ಯಾರ್ಥಿಗಳು ತಮಗೆ ಗೊತ್ತಿರುವ, ನೆನಪಿರುವ, ಘಟಕಕ್ಕೆ ಆಧಾರಿತವಾಗಿರ್ತಕ್ಕಂತಹ, ಪೂರಕವಾಗಿರ್ತಕ್ಕಂತಹ ಕಥೆಗಳನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ. ಶಿಕ್ಷಕರು ನಾಟಕೀಕರಣದಲ್ಲಿ ಪಾಲ್ಗೊಳ್ಳುವಂತೆ ಹೇಳಿದ್ರೆ ವಿದ್ಯಾರ್ಥಿಗಳು ನಾಟಕೀಕರಣದಲ್ಲಿ ಪಾಲ್ಗೊಳ್ತಾರೆ. ಒಟ್ಟಾರೆ ವಿದ್ಯಾರ್ಥಿಗಳು ಇದರ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಆಯಾ ಚಟುವಟಿಕೆಯಲ್ಲಿ ಪಾಲ್ಗೊಂಡು ತಮ್ಮನ್ನ ತಾವು ಪಾಠಕ್ಕೆ ಅಣಿಗೊಳ್ಳುವಂತೆ ಮಾಡ್ಕೊಳ್ತಾರೆ. ಈ ಒಂದು ಹಂತದಲ್ಲಿ ಕಂಡು ಬರ್ತಕ್ಕಂಥ ಕಲಿಕಾಫಲಗಳು ಏನು ಅಂದ್ರೆ, ಮೊದಲನೇ ಕಲಿಕಾಫಲ ಏನಂದ್ರೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಹುಟ್ಟುತ್ತೆ, ಅವಧಾನವನ್ನ ಕೇಂದ್ರೀಕರಣ ಮಾಡ್ಕೊಳ್ತಾರೆ, ಹಿಂದೆ ಕಲಿತ ವಿಷಯ ವಸ್ತುವನ್ನ ಪುನಃ ನೆನಪು ಮಾಡ್ಕೊಳ್ತಾರೆ, ಸಹಭಾಗಿತ್ವ ಮನೋಭಾವನೆ ಬೆಳೆಯುತ್ತೆ, ಸಹಕಾರ ಮನೋಭಾವನೆ ಬೆಳೆಯುತ್ತೆ, ಉತ್ತರಿಸುವ ಕಲೆ ಗೊತ್ತಾಗುತ್ತೆ. ಇಲ್ಲಿ ಶಿಕ್ಷಕರು ಅಗತ್ಯಕ್ಕೆ ತಕ್ಕಂತೆ ಬೋಧನಾ ಸಾಧನಗಳನ್ನ ಬಳಕೆ ಮಾಡ್ಕೋಬೇಕು. ಅವುಗಳನ್ನ ನಾವು TLM ಅಂತ ಕರಿತೀವಿ,
ಅಗತ್ಯಕ್ಕೆ ತಕ್ಕಂತೆ TLM ಗಳನ್ನ ಬಳಸಬೇಕು. ಅದಕ್ಕೆ ಅಗತ್ಯಕ್ಕೆ ತಕ್ಕಂತೆ ಸಾಧನಾ ತಂತ್ರಗಳನ್ನ ಇಲ್ಲಿ ಶಿಕ್ಷಕ ಬಳಸಬೇಕು. ಪ್ರಶ್ನಾವಳಿಯ ಅವಶ್ಯಕತೆ ಇತ್ತಂದ್ರೆ ಪ್ರಶ್ನಾವಳಿಯನ್ನ ಬಳಕೆ ಮಾಡಿಕೊಂಡು ಪ್ರಶ್ನಾ ತಂತ್ರವನ್ನ ಬಳಸಬೇಕು. ಅಭಿನಯ ಗೀತೆ ಅಗತ್ಯತೆ ಇತ್ತು ಅಂದ್ರೆ ಅಭಿನಯ ಗೀತೆಯನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಅನ್ವಯ ಮಾಡ್ಕೋಬೇಕು. ಅಥವಾ ಗೀತೆಯನ್ನ ಹಾಡುವುದರ ಮೂಲಕ, ಕಥೆಯನ್ನ ಹೇಳುವುದರ ಮೂಲಕ, ನ್ಯಾರೇಷನ್ ಮೂಲಕ ಅಥವಾ ಕೇಳುವುದರ ಮೂಲಕ ಈ ಸಾಧನಾ ತಂತ್ರಗಳನ್ನ ಅಲ್ಲಿ ಬಳಕೆ ಮಾಡ್ಕೋಬೇಕು. ಈ ಹಂತದಲ್ಲಿ ಕಪ್ಪು ಹಲಗೆಯ ಬಳಕೆ ಅಗತ್ಯತೆ ಇತ್ತಂದ್ರೆ ಶಿಕ್ಷಕರು ಕಪ್ಪು ಹಲಗೆಯನ್ನ ಬಳಕೆ ಮಾಡ್ಕೋಬೇಕು. ಓಕೆ, ಈಗ 7ನೇ ಹಂತಕ್ಕೆ ಬರೋಣ. 7ನೇ ಹಂತ ಯಾವುದಂದ್ರೆ ಎಕ್ಸ್ಪ್ಲೋರ್. ಅದನ್ನ ನಾವು ಕನ್ನಡದಲ್ಲಿ ಅನ್ವೇಷಿಸು ಅಂತ ಕರಿತೀವಿ. Okay, this stage provides a common set of exercises and experiences as well as a broad range of experiences. This stage allows the students to compare what they think about what they are actually observed. That's why it is called an investigation stage, the discovery stage, the research stage. Here, teacher encourages the students to work together within the group. And also here, indirectly, the teacher support to the students to collect the information. ಇಲ್ಲಿ ಈ ಹಂತದಲ್ಲಿ ಶಿಕ್ಷಕರು ಪಾಠಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಮಕ್ಕಳ ಮುಂದೆ ಇರಿಸ್ತಾರೆ. ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನ ಒದಗಿಸಿ ಕೊಡ್ತಾರೆ. ಅನುಭವದ ನೆಲೆಯಲ್ಲಿ ವಿದ್ಯಾರ್ಥಿಗಳು ಜ್ಞಾನವನ್ನ ಅನ್ವೇಷಣೆ ಮಾಡ್ತಾರೆ. ಇಲ್ಲಿ ಮಕ್ಕಳು ಪ್ರಶ್ನೆಗಳನ್ನ ಕೇಳಿದಾಗ ಶಿಕ್ಷಕರು ಪುನಃ ಉತ್ತರ ಕೊಡ್ತಾರೆ. ಕೊಟ್ಟ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ತಾರೆ. ತಮ್ಮ ಕಲ್ಪನೆಯನ್ನ ಹೆಚ್ಚಿಸ್ಕೊಳ್ತಾರೆ. ಸಹಪಾಠಿಗಳೊಂದಿಗೆ ಚರ್ಚಿಸಿ ವಿಷಯ ವಸ್ತುವನ್ನ ಕಂಪ್ಯಾರಿಸನ್ ಮಾಡ್ತಾರೆ. ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಈ ಹಂತದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹು ಮುಖ್ಯ ಆಗಿರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳೇ ಸ್ವತಃ ವಿಷಯ ವಸ್ತುವನ್ನ ಕಲೆ ಹಾಕಿ ವಿಷಯ ವಸ್ತುವಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಾರೆ ಮತ್ತು ಒಂದು ತೀರ್ಮಾನಕ್ಕೆ ಬರ್ತಾರೆ. ಹಾಗಾಗಿ ಈ ಹಂತ ವಿದ್ಯಾರ್ಥಿ ಕೇಂದ್ರಿತ ಹಂತ ಅಂತಾನೆ ಹೇಳ್ಬಹುದು. The main purpose of this phase is to provide the opportunity to collect the information on the basis of the previous knowledge. ವಿದ್ಯಾರ್ಥಿಗಳು ಹಿಂದಿನ ಅನುಭವದ ಆಧಾರದ ಮೇಲೆ ವಿಷಯ ವಸ್ತುವನ್ನ ಸಂಗ್ರಹಣೆ ಮಾಡ್ತಾರೆ. ಇಲ್ಲಿ ಶಿಕ್ಷಕರ ಕೆಲಸ ಏನು ಅಂದ್ರೆ the teacher encourages the students. He observes the students. He listens to the students. He interacts with the students. Teacher asks the probing questions and he promotes the investigations of the students. He provides the time for that. He gives the puzzle problems to his pupils. ಪಾಠಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ವಿದ್ಯಾರ್ಥಿಗಳ ಮುಂದೆ ಇಡ್ತಾನೆ. ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾರೆ. ಅದಕ್ಕಾಗಿ ಶಿಕ್ಷಕರು ವಿವಿಧ ಸಣ್ಣ ತರಗತಿಯಲ್ಲಿ ಸಣ್ಣ ಗುಂಪುಗಳನ್ನ ರಚನೆ ಮಾಡಬೇಕು ಅಥವಾ ವೈಯಕ್ತಿಕ ಕಾರ್ಯಗಳನ್ನಾದರೂ ಕೊಡಬೇಕು. ಪರಸ್ಪರ ಕ್ರಿಯೆಯಲ್ಲಿ ತೊಡಗಲಿಕ್ಕೆ ಪೀರ್ ಡಿಸ್ಕಷನ್ ಆದ್ರೂ ಕೂಡ ಅಲ್ಲಿ ಕೊಡಬೇಕು. ಅಗತ್ಯವಿದ್ದರೆ ಮಾತ್ರ ಮಾರ್ಗದರ್ಶನವನ್ನ ಕೊಡಬೇಕು. ಸ್ವತಃ ಶಿಕ್ಷಕರೇ ಎಲ್ಲವನ್ನೂ ವಿವರಣೆ ನೀಡಬಾರದು. ಇಲ್ಲಿ ಅನ್ವೇಷಣೆಗೆ ಸಂದರ್ಭವನ್ನ ಒದಗಿಸಿ ಕೊಡಬೇಕಾಗಿರ್ತಕ್ಕಂಥದ್ದು ಶಿಕ್ಷಕನ ಆದ್ಯ ಕರ್ತವ್ಯ. ಅದಕ್ಕಾಗಿ ಅನುಮೋದಕನಾಗಿ ವಿದ್ಯಾರ್ಥಿಗಳ ಅನ್ವೇಷಣೆಗೆ, ವಿದ್ಯಾರ್ಥಿಗಳ ವಿಷಯ ಸಂಗ್ರಹಣೆಗೆ ಬೇಕಾಗಿರ್ತಕ್ಕಂಥ ಸಾಧನ ಸಂಪನ್ಮೂಲಗಳನ್ನ ಒದಗಿಸಿ ಕೊಡಬೇಕಾಗಿರ್ತಕ್ಕಂಥದ್ದು ಶಿಕ್ಷಕನ ಆದ್ಯ ಕರ್ತವ್ಯ ಆಗತ್ತೆ. ಚಿಕ್ಕ ಗುಂಪುಗಳನ್ನ ರಚಿಸಿ ಚಟುವಟಿಕೆಯನ್ನ ನೀಡಬೇಕು. ಆಳವಾದ ಚಿಂತನೆಗೆ ಒಳಪಡುವ ಪ್ರಶ್ನೆಗಳನ್ನ ಕೇಳಬೇಕು. ನೇರವಾದಂತಹ ಪ್ರಶ್ನೆಗಳನ್ನ ಕೇಳಬಾರ್ದು. ಅಲ್ಲಿ ಪರೋಕ್ಷವಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು. ಉದ್ದೇಶ ಕಥನ ಬರುವಂತೆ ಚರ್ಚೆಯಲ್ಲಿ ತೊಡಗುವ
ಕೆಲಸವನ್ನ ಮಾಡುವಂತೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನ ನೀಡಬೇಕು. ಇಲ್ಲಿ ವಿದ್ಯಾರ್ಥಿಗಳು ಏನೇನ್ ಮಾಡ್ತಾರೆ ಅಂದ್ರೆ, ವಿದ್ಯಾರ್ಥಿಗಳ ಕಾರ್ಯಚಟುವಟಿಕೆಗಳು ಏನಿರ್ತಾವಂದ್ರೆ, ವಿದ್ಯಾರ್ಥಿಗಳು ಶಿಕ್ಷಕರು ನಿರ್ದೇಶಿಸಿದಂತೆ ಸಣ್ಣ ಸಣ್ಣ ಗುಂಪುಗಳಲ್ಲಿ ಕೂತ್ಕೊಂಡು ತಮಗೆ ಶಿಕ್ಷಕರು ನೀಡಿರ್ತಕ್ಕಂಥ ಚರ್ಚಾ ವಿಷಯವನ್ನ ವಿದ್ಯಾರ್ಥಿಗಳು ಪರಸ್ಪರ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವಿದ್ಯಾರ್ಥಿಗಳು ಹಂಚಿಕೊಳ್ತಾರೆ ಮತ್ತು ಅವೆಲ್ಲವುಗಳನ್ನ ಲಘು ಟಿಪ್ಪಣಿ ಮಾಡ್ಕೊಳ್ತಾರೆ. ತಮ್ಮ ತಮ್ಮ ಚಿಂತನೆಗಳಿಗೆ ಆಸ್ಪದವನ್ನ ಕೊಡ್ತಾರೆ. ಲಿಖಿತ ರೂಪದಲ್ಲಿ ಅವುಗಳನ್ನ ಟಿಪ್ಪಣಿ ಮಾಡ್ಕೊಳ್ತಾರೆ. ಅನ್ವೇಷಣೆಗೆ ಅವಶ್ಯಕತೆ ಎನಿಸಿದ ಸಾಧನೋಪಕರಣಗಳನ್ನು ಕೂಡ ಸ್ವತಃ ವಿದ್ಯಾರ್ಥಿಗಳು ಇಲ್ಲಿ ಕಲೆ ಹಾಕ್ತಾರೆ. ವಿಷಯ ಕುರಿತಾಗಿ ವೈಯಕ್ತಿಕವಾಗಿ ಚಿಂತನೆ ಮಾಡ್ತಾರೆ ಮತ್ತು ಗುಂಪುವಾರು ಕೂಡ ಚಿಂತನೆ ಮಾಡ್ತಾರೆ. ಇಲ್ಲಿ ಸ್ವತಃ ವಿದ್ಯಾರ್ಥಿಗಳು ಓದ್ತಾರೆ ಮತ್ತು ಸಂಗ್ರಹಣೆ ಮಾಡ್ತಾರೆ. ದೇ ಥಿಂಕ್ ಫ್ರೀಲಿ ಬಟ್ ವಿದಿನ್ ದ ಲಿಮಿಟೇಷನ್ಸ್ ಆಫ್ ದ ಆಕ್ಟಿವಿಟಿ. ದೇ ಟೆಸ್ಟ್ ದೇರ್ ಪ್ರೆಡಿಕ್ಷನ್ಸ್ ಅಂಡ್ ಹೈಪೋಥೆಸಿಸ್. They form their new predictions and hypotheses. They try to alternative ways to collect the information. And here the students record their observations and ideas. And they read the authentic materials to collect the informations. Totally here, the students try to solve the problem. Either it may be in the group or individual. ಹಾಗಾದ್ರೆ ಇಲ್ಲಿ ಈ ಹಂತದಲ್ಲಿ ಕಂಡುಬರ್ತಕ್ಕಂಥ ಕಲಿಕಾ ಫಲಗಳು ಏನೇನಂದ್ರೆ, ಹಿಂದಿನ ವಿಷಯ ವಸ್ತುವನ್ನ ಪುನಃ ಸ್ಮರಣೆಗೆ ತಂದ್ಕೋತಾರೆ, ಅನ್ವೇಷಣಾ ಕಲೆಯನ್ನ ಕರಗತ ಮಾಡ್ಕೊಳ್ತಾರೆ, ಕಲ್ಪನೆಗಳನ್ನ ವೃದ್ಧಿ ಮಾಡ್ಕೊಳ್ತಾರೆ, ಚಿಂತನಾಶೀಲತೆಯನ್ನ ಬೆಳೆಸ್ಕೊಳ್ತಾರೆ, ಸಂಶೋಧನಾ ಪ್ರವೃತ್ತಿಯನ್ನ ಹೆಚ್ಚು ಮಾಡ್ಕೊಳ್ತಾರೆ, ಸಹಕಾರ ಮನೋಭಾವನೆಯನ್ನ ವೃದ್ಧಿ ಮಾಡ್ಕೊಳ್ತಾರೆ, ಸಂವಹನ ಕೌಶಲ್ಯವನ್ನ ಬೆಳೆಸ್ಕೊಳ್ತಾರೆ, ನಾಯಕತ್ವ ಗುಣಗಳನ್ನ ಬೆಳೆಸ್ಕೊಳ್ತಾರೆ. ಇಲ್ಲಿ ಬಳಸ್ತಕ್ಕಂಥ ಸಾಧನಗಳು, ಬೋಧನಾ ಸಾಧನಗಳನ್ನ ನಾವು ಗಣ್ಯಗೆ ತೆಗೆದುಕೊಂಡಾಗ ಅಗತ್ಯಕ್ಕೆ ತಕ್ಕಂತೆ ಯಾವ ಘಟಕ ಇದೆಯೋ ಆ ಘಟಕಕ್ಕೆ ಪೂರಕವಾಗಿರ್ತಕ್ಕಂಥ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಗಳನ್ನ ಶಿಕ್ಷಕ ಆದರೂ ಆಯೋಜನೆ ಮಾಡಬಹುದು ಅಥವಾ ವಿದ್ಯಾರ್ಥಿಗಳನ್ನ ಆಯೋಜನೆ ಮಾಡಲಿಕ್ಕೆ ಶಿಕ್ಷಕರು ಪ್ರೇರೇಪಿಸಬಹುದು. ಇಲ್ಲಿ ಬಳಸ್ತಕ್ಕಂಥ ಸಾಧನ ತಂತ್ರಗಳು ಅವಲೋಕನ ಆಗಿರ್ಬೋದು, ಚರ್ಚಾ ವಿಧಾನ ಆಗಿರ್ಬೋದು, ಪ್ರಶ್ನಾವಳಿ ತಂತ್ರ ಆಗಿರ್ಬೋದು, ಗುಂಪು ಚರ್ಚೆ ಆಗಿರ್ಬೋದು, ವಿಮರ್ಶೆ ಆಗಿರ್ಬೋದು, ಡಿಬೇಟ್ ಆಗಿರ್ಬೋದು, ಅಥವಾ ಲಘು ಉತ್ತರಗಳನ್ನ ಸ್ಪಷ್ಟಪಡಿಸುವ, ಅವುಗಳನ್ನ ಹೇಳುವ, ಅಥವಾ ಶೋಧನಾತ್ಮಕ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕುವ ತಂತ್ರಗಳನ್ನ ಇಲ್ಲಿ ಬಳಸಬೇಕಾಗತ್ತೆ. ಅಗತ್ಯಕ್ಕೆ ತಕ್ಕಂತೆ ಏನ್ ಮಾಡ್ಬೇಕು, ಕಪ್ಪು ಹೊಲಿಗೆಯನ್ನ ಬಳಕೆ ಮಾಡ್ಕೋಬೇಕಾಗಿರೋದು ಶಿಕ್ಷಕನ ಕೆಲಸ ಆಗತ್ತೆ. ಇನ್ನು ನಾವು ಮೂರನೇ ಹಂತಕ್ಕೆ ಬರೋದಾದ್ರೆ, ಮೂರನೇ ಹಂತ ಎಕ್ಸ್ಪ್ಲನೇಷನ್ ಅಥವಾ ಎಕ್ಸ್ಪ್ಲೇನ್ ಅಂತ ಕರಿತೀವಿ, ವಿವರಿಸು ಅಂತ ಕರಿತೀವಿ. ದಿಸ್ ಈಸ್ ದ ಹಾರ್ಟ್ ಫೇಸ್ ಆಫ್ ದ 5 ಇನ್ಸ್ಟ್ರಕ್ಷನಲ್ ಮಾಡೆಲ್ ಅಂತ ಹೇಳ್ಬೋದು. ಹೃದಯ ಭಾಗ, ಹೆಚ್ಚು ಸಮಯವನ್ನ ತೆಗೆದುಕೊಳ್ತಕ್ಕಂಥದ್ದು, ವಿದ್ಯಾರ್ಥಿಗಳು ತಮ್ಮ ತನವನ್ನ ಪ್ರಸ್ತುತಪಡಿಸ್ತಕ್ಕಂಥದ್ದು ಹಂತ ಇದಾಗಿರುತ್ತೆ. ಮಕ್ಕಳು ತಮ್ಮ ಸಹಪಾಠಿಗಳೊಂದಿಗೆ ಈಗಾಗಲೇ ಚರ್ಚಿಸಿದ, ಅಂತಿಮವಾಗಿ ತೀರ್ಮಾನವನ್ನ ಕೈಗೊಂಡಿರ್ತಕ್ಕಂಥ ವಿಷಯ ವಸ್ತುಗಳನ್ನ ಈ ಹಂತದಲ್ಲಿ ಏನ್ ಮಾಡ್ತಾರೆ, ಪ್ರಸ್ತುತವಾಗಿ ತಮ್ಮದೇ ದಾಟಿಯಲ್ಲಿ ಪ್ರಸ್ತುತಪಡಿಸುವ, ಅದನ್ನ ವಿವರಿಸುವ ಹಂತ ಇದಾಗಿರುತ್ತೆ. ಇಲ್ಲಿ ವಿವರಣೆಗೆ ಆಗಿ ವಿದ್ಯಾರ್ಥಿಗೆ ವೈಯಕ್ತಿಕವಾಗಿ ಆದರೂ ನಿರ್ದೇಶನ ನೀಡಬಹುದು ಅಥವಾ ಗುಂಪುಗಳಿಗೆ ಆದರೂ ನಿರ್ದೇಶನ ನೀಡಬಹುದು. ಒಬ್ಬ ವಿದ್ಯಾರ್ಥಿ ವಿಷಯ ವಸ್ತುವನ್ನ ಪ್ರಸ್ತುತಪಡಿಸಬೇಕಾದಾಗ, ವಿವರಣೆ ಮಾಡಬೇಕಾದಾಗ ತರಗತಿಯ ಎಲ್ಲಾ ಗುಂಪುಗಳ ವಿವಿಧ ವಿದ್ಯಾರ್ಥಿಗಳು, ಎಲ್ಲಾ ವಿದ್ಯಾರ್ಥಿಗಳು ಅದನ್ನ ಲಕ್ಷ್ಯ ಕೊಟ್ಟು ಕೇಳ್ತಾರೆ ಮತ್ತು ಅದನ್ನ ನೋಟ್ ಮಾಡ್ಕೊಳ್ತಾರೆ. ಶಿಕ್ಷಕರಾದವರು ವಿದ್ಯಾರ್ಥಿಗಳ ವಿಚಾರಗಳಿಗೆ ಪೂರಕವಾಗಿರ್ತಕ್ಕಂಥ ಆಧಾರಗಳನ್ನ ಒದಗಿಸ್ತಾರೆ, ನಿಯಮಗಳನ್ನ ನೀಡ್ತಾರೆ, ಸಿದ್ಧಾಂತಗಳನ್ನ ನೀಡ್ತಾರೆ, ಪರಿಕಲ್ಪನೆಗಳನ್ನ ನೀಡ್ತಾರೆ. ಈ ಹಂತದಲ್ಲಿ ವಿಷಯದ ಅರ್ಥೈಸುವಿಕೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತೆ. ಅದಕ್ಕಾಗಿ ಶಿಕ್ಷಕರು ವಿದ್ಯಾರ್ಥಿಗಳ ವಿವರಣೆಗೆ ಪೂರಕವಾಗಿರ್ತಕ್ಕಂಥ ಮತ್ತಷ್ಟು ಮಾಹಿತಿಯನ್ನು ಕೂಡ ಸ್ವತಃ ಸೂಕ್ತ ನಿದರ್ಶನಗಳೊಂದಿಗೆ, ಆಧಾರಗಳೊಂದಿಗೆ,
ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಗಳೊಂದಿಗೆ ಪ್ರಸ್ತುತಪಡಿಸಲಿಕ್ಕೆ ಶಿಕ್ಷಕನಿಗೆ ಅವಕಾಶ ಇರುತ್ತೆ. ಅದಕ್ಕಾಗಿ ಶಿಕ್ಷಕ ಸೂಕ್ತ ಬೋಧನಾ ತಂತ್ರಗಳನ್ನು ಕೂಡ ಇಲ್ಲಿ ಬಳಸಬಹುದು. Here, this stage provides the opportunity for the students to connect their previous experience. Here, students analyze and explain their collections. They discuss and present their collections. ಅದಕ್ಕಾಗಿ ಶಿಕ್ಷಕ ಅವಕಾಶವನ್ನು ಒದಗಿಸಿ ಕೊಡ್ತಾನೆ. ಹಾಗಾದ್ರೆ ಈ ಹಂತದಲ್ಲಿ ಶಿಕ್ಷಕನ ಕೆಲಸ ಏನಂದ್ರೆ, ಟೀಚರ್ ಎನ್ಕರೇಜಸ್ ದ ಸ್ಟೂಡೆಂಟ್ಸ್ to explain the concept what they have been collected in the previous stages, and he defines and give the feedback for the explanation of the students. He provides the explanations, definitions, law, new labels for the students explanations. ಮತ್ತೆ ಏನ್ ಮಾಡ್ತಾನೆ ಅಂದ್ರೆ, ಶಿಕ್ಷಕರು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಿಷಯ ವಸ್ತುವಿಗೆ ಪೂರಕವಾಗಿ, ಅಂದ್ರೆ ವಿದ್ಯಾರ್ಥಿಗಳ ವಿವರಣೆಗೆ ಪೂರಕವಾಗಿ ಇನ್ನಷ್ಟು ಕ್ಲಿಷ್ಟತೆ ಇದ್ರೆ, ಕಠಿಣತೆ ಇದ್ರೆ ಅದನ್ನ ಸೂಕ್ಷ್ಮವಾಗಿ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ, ದಾರಿ ತೋರಿಸ್ತಾನೆ. ಆದ್ರೆ ಪೂರ್ಣವಾಗಿ ಶಿಕ್ಷಕನೇ ಎಲ್ಲವನ್ನು ವಿವರಣೆ ಮಾಡುವುದಿಲ್ಲ. ವಿದ್ಯಾರ್ಥಿಗಳ ವಿವರಣೆಗೆ ಪೂರಕವಾಗಿ ಮತ್ತಷ್ಟು ವಿವರಣೆಯನ್ನ ಸೇರಿಸ್ತಾನೆ ಹೊರತು ಎಲ್ಲವನ್ನೂ ವಿವರಣೆ ಮಾಡೋದಿಲ್ಲ. That's why we say he should act as a facilitator, ಅನುಮೋದಕನಾಗಿ, ಮಾರ್ಗದರ್ಶಿಯಾಗಿ ಮಾತ್ರ ಸಹಾಯವನ್ನ ಮಾಡಬೇಕಾಗತ್ತೆ. ತಾನೇ ಎಲ್ಲವನ್ನು ಇಲ್ಲಿ ವಿವರಣೆ ಮಾಡಬಾರ್ದು. ಕೇಂದ್ರೀಯ ಪ್ರಶ್ನೆಗಳನ್ನ ಹಾಕ್ಬೇಕಾಗತ್ತೆ, ಪ್ರೋಬಿಂಗ್ ಕ್ವಶನ್ಸ್ ಗಳನ್ನ ಹಾಕ್ಬೇಕಾಗತ್ತೆ. ವಿದ್ಯಾರ್ಥಿಗಳನ್ನ ಸಂಪೂರ್ಣವಾಗಿ ವಿವರಿಸಲಿಕ್ಕೆ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ಹಾಕಿ ಉತ್ತರಗಳನ್ನ ವಿದ್ಯಾರ್ಥಿಗಳಿಂದಲೇ ಪಡೆಯುವ ಕೆಲಸವನ್ನ ಶಿಕ್ಷಕ ಮಾಡಬೇಕಾಗತ್ತೆ. ಹಾಗಾದ್ರೆ ಈ ಹಂತದಲ್ಲಿ ವಿದ್ಯಾರ್ಥಿಗಳ ಕೆಲಸ ಏನಂದ್ರೆ, ಸ್ಟೂಡೆಂಟ್ಸ್ ಎಕ್ಸ್ಪ್ಲೇನ್ ಪಾಸಿಬಲ್ ಸೊಲ್ಯೂಷನ್ಸ್ ಅಂಡ್ ಆನ್ಸರ್ಸ್ ಆಫ್ ದ ಅದರ್ಸ್. ಹಿಯರ್ ದೇ ಲಿಸನ್ officially to the others' explanations. They arise the question for the co-learners' explanations. They listen and try to comprehend the concept. ಶಿಕ್ಷಕರು ಸೂಚಿಸಿದಂತೆ ವಿದ್ಯಾರ್ಥಿಗಳು ಇಲ್ಲಿ ವಿವರಣೆ ಮಾಡ್ತಾರೆ. ತಾವು ಚರ್ಚಿಸಿದ ವಿಷಯವನ್ನ ಪ್ರಸ್ತುತಪಡಿಸ್ತಾರೆ. ತಮ್ಮದೇ ದಾಟಿಯಲ್ಲಿ ಮಾತಿನಲ್ಲಿ ವಿವರಣೆ ಮಾಡ್ತಾರೆ. ಶಿಕ್ಷಕರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಉಳಿದ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗಳಿಗೂ ಕೂಡ ವಿದ್ಯಾರ್ಥಿಗಳು ವಿವೇಚನೆಯಿಂದ ಉತ್ತರಿಸ್ತಾರೆ. ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಬೆಳೆಯುತ್ತೆ. ಹಾಗಾದ್ರೆ ಇಲ್ಲಿ ಕಂಡುಬರ್ತಕ್ಕಂಥ ಕಲಿಕಾ ಫಲಗಳನ್ನ ನಾವು ನೋಡಿದಾಗ, ವಿದ್ಯಾರ್ಥಿಗಳಲ್ಲಿ ಗ್ರಹಿಕಾ ಶಕ್ತಿ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಅನುಭವವನ್ನ ಪಡಿತಾರೆ. ವಿದ್ಯಾರ್ಥಿಗಳಲ್ಲಿ ಮಾತನಾಡುವ ಕೌಶಲ್ಯ ಹೆಚ್ಚಾಗುತ್ತೆ. ವಾಕ್ಚಾತುರ್ಯತೆ ಬೆಳೆಯುತ್ತೆ. ವಿವಿಧ ಗುಣಗಳ ಬೆಳವಣಿಗೆ ವೃದ್ಧಿ ಆಗತ್ತೆ. ಎಂತಹ ಗುಣಗಳಂದ್ರೆ ನಾಯಕತ್ವ ಗುಣಗಳು, ವಿಷಯ ಪಟುತ್ವ ಗುಣ, ಪ್ರಶ್ನಿಸುವಿಕೆ ಗುಣ, ವಿವರಣಾ ಕೌಶಲ, ಈ ತೆರನಾದಂತಹ ಕೆಲವು ಗುಣಗಳು ಕೂಡ ಈ ಹಂತದ ಕಲಿಕಾ ಫಲಗಳಾಗಿ ಕಂಡುಬರ್ತಾವೆ. ಇಲ್ಲಿ ಅಗತ್ಯಕ್ಕೆ ತಕ್ಕಂತೆ ಶಿಕ್ಷಕರು ಬೋಧನಾ ಕಲಿಕಾ ಸಾಮಗ್ರಿಗಳನ್ನ ಬಳಕೆ ಮಾಡ್ಕೋಬೇಕು. ಅದು ವಿದ್ಯಾರ್ಥಿಗಳಿಂದಲಾದರೂ ಮಾಡಿಸಬಹುದು, ಸ್ವತಃ ಶಿಕ್ಷಕನೇ ತಯಾರು ಮಾಡಿಕೊಂಡಾದರೂ ಕೂಡ ಬರಬಹುದು. ಇಲ್ಲಿ ಬಳಸ್ತಕ್ಕಂಥ ಸಾಧನಾ ತಂತ್ರಗಳನ್ನ ನಾವು ಮೆಲ್ಕು ಹಾಕಿದಾಗ ಅವಶ್ಯಕತೆಗೆ ತಕ್ಕಂತೆ ಶಿಕ್ಷಕರು ವಿಷಯ ವಸ್ತುವನ್ನ ವಿಡಿಯೋ ಕ್ಲಿಪ್ಗಳ ಮೂಲಕವಾಗಲಿ, ಮ್ಯಾಪ್ಗಳ ಮೂಲಕ ಆಗಲಿ, ಗ್ಲೋಬ್ಗಳ ಮೂಲಕ ಆಗಲಿ, ಚಾರ್ಟ್ ಅಥವಾ ಮೀಡಿಯಾಗಳ ಮೂಲಕ, ಪೋರ್ಟ್ರೇಟ್ಗಳ ಮೂಲಕ, ಮಾದರಿಗಳ ಮೂಲಕ ವಿಷಯ ವಸ್ತುವನ್ನ ಪ್ರಸ್ತುತಪಡಿಸಿದರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಅಗತ್ಯಕ್ಕೆ ತಕ್ಕಂತೆ ಕಪ್ಪು ಹಲಗೆಯನ್ನು ಕೂಡ ಬರೆಯಬೇಕು. ಚಿತ್ರವನ್ನ ಬಿಡಿಸುವುದರಾಗಲಿ, ಸೂತ್ರ ಬಿಡಿಸುವುದರಲ್ಲಾಗಲಿ, ವಿನ್ಯಾಸವನ್ನ ಬಿಡಿಸುವುದರಲ್ಲಾಗಲಿ, ಸಿದ್ಧಾಂತ, ತತ್ವ, ವ್ಯಾಖ್ಯಾನ, ಸಾದೃಶ್ಯವನ್ನ, ಪ್ರಮುಖ ಅಂಶವನ್ನ ಬರೆಯುವುದಕ್ಕಾಗಿ ಶಿಕ್ಷಕನು ಕಪ್ಪು ಹಲಗೆಯನ್ನ ಇಲ್ಲಿ ಬಳಕೆ ಮಾಡ್ಕೋಬೇಕಾಗುತ್ತೆ. ಇನ್ನು ನಾವು 4ನೇ ಹಂತಕ್ಕೆ ಹೋದ್ರೆ, 4ನೇ ಹಂತ ವಿಸ್ತರಿಸುವ ಅಥವಾ ಎಲಾಬೊರೇಟ್ ಅಂತ ಅದನ್ನ ನಾವು ಕರಿತೀವಿ. ಎಸ್, ಇನ್ ದಿಸ್ ಸ್ಟೇಜ್ students apply or extend the concept in the new situations and relate their previous experiences to new ones.
That's why it is called problem solving stage, and it is called the decision making stage. This stage is also called application stage, practice stage, and recapitulation stage. ಈ ಹಂತವನ್ನ ನಾವು ಸಮಸ್ಯೆ ಪರಿಹಾರ ಹಂತ, ಪುನರಾವಲೋಕನ ಹಂತ, ತೀರ್ಮಾನವನ್ನ ತೆಗೆದುಕೊಳ್ಳುವ ಹಂತ, ಅನುಭವವನ್ನ ಹಂಚಿಕೊಳ್ಳುವ ಹಂತ, ಅನ್ವಯ ಹಂತ, ಅಭ್ಯಾಸ ಹಂತ ಅಂತ ಕೂಡ ನಾವು ಕರೀಬಹುದು. ಈ ಹಂತದಲ್ಲಿ ವಿದ್ಯಾರ್ಥಿಗಳು ತಾವು ಕಂಡುಕೊಂಡಿರ್ತಕ್ಕಂಥ, ಗ್ರಹಿರ್ತಕ್ಕಂಥ, ಕಲಿತಂತಹ ವಿಚಾರಗಳನ್ನ ಹೊಸ ಸನ್ನಿವೇಶಗಳಿಗೆ ಅನ್ವಯ ಮಾಡ್ಕೊಳ್ತಾರೆ, ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಾರೆ, ತಮ್ಮ ಕಲ್ಪನೆಗಳನ್ನ ವಿಕಾಸ ಮಾಡ್ಕೊಳ್ತಾರೆ. ಇಲ್ಲಿ ಪಠ್ಯಕ್ಕೆ ಮೀರಿದಂತಹ ಚಟುವಟಿಕೆಗಳಲ್ಲಿ ಕೈಗೊಳ್ತಾರೆ. ಆದರೆ ಶಿಕ್ಷಕರಾದವರು ಒಂದು ಗಮನದಲ್ಲಿ ಇಟ್ಕೋಬೇಕು, ಕಿರಿಯ ತರಗತಿಗಳಿಗೆ ಮತ್ತು ಹಿರಿಯ ತರಗತಿಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ವಿವೇಚನಾ ಆಧಾರಿತ ಎಲಾಬ್ರೇಷನ್ ಅನ್ನ ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ಶಿಕ್ಷಕರ ಕೆಲಸ. ಅಂದ್ರೆ ಹಿರಿಯ ತರಗತಿಗಳಿದ್ರೆ ವಿಷಯ ವಸ್ತುವಿನ ವಿಸ್ತರಣೆ ಆಗುವಂತಹ ಚಟುವಟಿಕೆಗಳನ್ನ ಇಲ್ಲಿ ಕೈಗೊಳ್ಳಬೇಕು. ಕಿರಿಯ ತರಗತಿಗಳಿದ್ರೆ ವಿಷಯ ವಸ್ತುವನ್ನ ಪುನರಾವಲೋಕನ ಮಾಡತಕ್ಕಂಥ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಗಳನ್ನ ಇಲ್ಲಿ ಕೈಗೊಳ್ಳಬೇಕು. ಶಿಕ್ಷಕರ ಕೆಲಸ ಏನಂದ್ರೆ ಈ ಹಂತದಲ್ಲಿ ತಾವು ಅಂದ್ರೆ ವಿದ್ಯಾರ್ಥಿಗಳು ಗ್ರಹಿಸಿಕೊಂಡ, ತಿಳಿದುಕೊಂಡ ವಿಚಾರಗಳನ್ನ ಹೊಸ ಸನ್ನಿವೇಶಕ್ಕೆ ಅನ್ವಯಿಸುವ ಪೂರಕ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಬೇಕು. ಪಠ್ಯಕ್ಕೆ ಮೀರಿದ ಚಿಂತನೆಗಳನ್ನು ಹೊರಹೊಮ್ಮುವಂತೆ ಶಿಕ್ಷಕ ತರಗತಿಯಲ್ಲಿ ಅಂತ ವಾತಾವರಣವನ್ನ ಸೃಷ್ಟಿಸಬೇಕು. ಅದಕ್ಕಾಗಿ ಪ್ರಶ್ನೆಗಳನ್ನ ಹಾಕಬಹುದು, ಚರ್ಚೆಯನ್ನ ನೀಡಬಹುದು, ಸೃಜನಾತ್ಮಕ ಅನ್ವಯಿಕ ಕಾರ್ಯಗಳನ್ನ ಅಲ್ಲಿ ನೀಡಬಹುದು. ವಿಷಯಕ್ಕೆ ಯಾವುದೇ ಸಿದ್ಧಾಂತ, ತತ್ವ, ವ್ಯಾಖ್ಯಾನಗಳನ್ನ ನೀಡಲಿಕ್ಕೆ ವಿದ್ಯಾರ್ಥಿಗಳ ತಮ್ಮ ಸ್ವಂತಿಕೆಯನ್ನ ಅಭಿವ್ಯಕ್ತಗೊಳಿಸ್ಲಿಕ್ಕೆ ಇಲ್ಲಿ ಅವಕಾಶವನ್ನ ಕೊಡಬೇಕು. You should encourage to apply and extend the concept and skill into the new situations. ಇಲ್ಲಿ ವಿದ್ಯಾರ್ಥಿಗಳಿಗೆ ಅಲ್ಟರ್ನೇಟಿವ್ ಎಕ್ಸ್ಪ್ಲನೇಷನ್ಸ್ ಮಾಡಲಿಕ್ಕೆ ಅವಕಾಶವನ್ನ ಕೊಡಬೇಕು. ಎಕ್ಸ್ಪ್ಲೋರೇಷನ್ ಸ್ಟೇಜ್ ನಲ್ಲಿ ಯಾವ ರೀತಿ ಅವಕಾಶಗಳನ್ನ ಕೊಟ್ಟಿತ್ತು ಅದೇ ರೀತಿಯಾದಂತಹ ಅವಕಾಶಗಳನ್ನ ಕೊಡಬೇಕು ಇಲ್ಲಿ. ಆದ್ರೆ ಆ ಅವಕಾಶ ಏನಾಗಿರ್ಬೇಕಂದ್ರೆ ಅಲ್ಟರ್ನೇಟಿವ್ ವೇವ್ ಗಳನ್ನ ಹುಡುಕುವಂತ ಅವಕಾಶ ಆಗಿರ್ಬೇಕು. ಆ ತೆರನಾದಂತಹ ಸಾಧನಾ ತಂತ್ರಗಳನ್ನ ಬಳಕೆ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ದೇ ಅಪ್ಲೈ ದ ನ್ಯೂ ಲೇಬಲ್ಸ್, ದೇ ಅಪ್ಲೈ ದ ನ್ಯೂ ಡೆಫಿನಿಷನ್ಸ್, ದೇ ಅಪ್ಲೈ ದ ನ್ಯೂ ಎಕ್ಸ್ಪ್ಲನೇಷನ್, ದೇ ಅಪ್ಲೈ ದೇರ್ ನ್ಯೂ ಸ್ಕಿಲ್ಸ್. ಹೊಸ ಹೊಸ ವ್ಯಾಖ್ಯಾನಗಳನ್ನ ತಾವೇ ಚಿಂತನೆ ಮಾಡ್ತಾರೆ. ಹೊಸ ಹೊಸ ವಿವರಣೆ, ಅನ್ವಯಿಕ ವಿವರಣೆಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಲಿಕೆಯನ್ನ ಕ್ರೋಢೀಕರಣ ಮಾಡ್ಕೋತಾರೆ, ಅದನ್ನ ದೃಢಪಡಿಸ್ಕೊತಾರೆ. ಹೆಚ್ಚುವರಿ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಕಲಿತಂತ ವಿಷಯವನ್ನ ವಿವಿಧ ಸಂದರ್ಭಗಳಲ್ಲಿ ಹೇಗೆ ಅನ್ವಯಿಕ ಮಾಡಿಕೊಳ್ಳಬೇಕು ಎಂಬುದನ್ನ ಅರಿತುಕೊಳ್ತಾರೆ. ಅದಕ್ಕಾಗಿ ಮತ್ತೆ ಗುಂಪು ಚರ್ಚೆಯಲ್ಲಿ ತೊಡಗುತ್ತಾರೆ, ಅದನ್ನ ದೃಢೀಕರಣ ಮಾಡ್ತಾರೆ. ಶಿಕ್ಷಕರ ಪ್ರಶ್ನೆಗಳಿಗೆ ಸಮರ್ಥವಾಗಿ ತಮ್ಮದೇ ಆಗಿರ್ತಕ್ಕಂತಹ ವಿಚಾರಗಳನ್ನ ಅಭಿವ್ಯಕ್ತಗೊಳಿಸ್ತಾರೆ. ತತ್ವ ಸಿದ್ಧಾಂತಗಳನ್ನ ನಿರೂಪಣೆ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಕಂಡು ಬರ್ತಕ್ಕಂಥ ಕಲಿಕಾ ಫಲಗಳೇನೆಂದ್ರೆ ವಿದ್ಯಾರ್ಥಿಗಳು ವಿವಿಧ ಕೌಶಲ್ಯಗಳಲ್ಲಿ ಪರಿಣಿತಿಯನ್ನ ಸಾಧಿಸ್ತಾರೆ. ವಿಷಯ ವಸ್ತುವನ್ನ ಹೇಗೆ ಅನ್ವಯಿಕೆ ಮಾಡಿಕೊಳ್ಳಬೇಕು ಎಂಬುದರ ಪರಿಕಲ್ಪನೆಗಳನ್ನ ಕಲಿತುಕೊಳ್ತಾರೆ. ಹೊಸ ತಮ್ಮದೇ ಆಗಿರ್ತಕ್ಕಂಥ ಚಿಂತನಾತ್ಮಕ ವ್ಯಾಖ್ಯಾನಗಳನ್ನ, ಸಿದ್ಧಾಂತಗಳನ್ನ, ತತ್ವಗಳನ್ನ ನಿರೂಪಣೆ ಮಾಡ್ತಾರೆ. ಅಗತ್ಯಕ್ಕೆ ತಕ್ಕಂತೆ ಶಿಕ್ಷಕರು ಬೋಧನಾ ಕಲಿಕಾ ಸಾಧನಗಳನ್ನು ಕೂಡ ಇಲ್ಲಿ ಬಳಸಬಹುದು. ಫ್ಲಾಶ್ ಕಾರ್ಡ್ಗಳನ್ನ ಬಳಸಬಹುದು, ಚಾರ್ಟ್ ಗಳನ್ನ ಬಳಸಬಹುದು, ಮ್ಯಾಪ್ ಗಳನ್ನ ಬಳಸಬಹುದು, ರೆಫರೆನ್ಸಸ್ ಗಳನ್ನ ಬಳಸಬಹುದು, ವಿಡಿಯೋ ಆಡಿಯೋ ಕ್ಲಿಪ್ ಗಳನ್ನು ಕೂಡ ಬಳಸಬಹುದು, ಮಲ್ಟಿ ಮೀಡಿಯಾಗಳನ್ನು ಕೂಡ ಇಲ್ಲಿ ಬಳಸಬಹುದು. ಸಾಧನಾ ತಂತ್ರಗಳನ್ನ ನಾವು ನೋಡಿದಾಗ ಈ ಹಂತದಲ್ಲಿ ಪ್ರಶ್ನಾ ತಂತ್ರವನ್ನು ಬಳಸಬಹುದು, ಚರ್ಚಾ ತಂತ್ರ, ಪರಸ್ಪರ ಚಿಂತನೆ ಡಿಬೇಟ್ ಅನ್ನ ಬಳಸಬಹುದು, ಅಥವಾ ವಿಭಿನ್ನ ಆಕ್ಟಿವಿಟಿಗಳನ್ನು ಕೂಡ ನಾವಿಲ್ಲಿ ಬಳಸಬಹುದು. ಶಿಕ್ಷಕರು ಅಗತ್ಯಕ್ಕೆ ತಕ್ಕಂತೆ ಕಪ್ಪು ಹಲಗೆಯನ್ನು ಕೂಡ ಇಲ್ಲಿ ಬಳಸಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ಲಾಸ್ಟ್ ಸ್ಟೇಜ್ಗೆ ಬರೋಣ. ಯಾವುದು? ಮೌಲ್ಯಮಾಪಿಸುವ ಹಂತ, ಇವ್ಯಾಲ್ಯೂಯೇಟ್. ಶಿಕ್ಷಕರು 40 ನಿಮಿಷದ ಅವಧಿಗಾಗಿ, ಬೋಧನಾ ಅವಧಿಗಾಗಿ ತನ್ನ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಸಫಲವಾಗಿವೆ ಹಾಗೂ ಯೋಜಿತ ಕಲಿಕಾ ಚಟುವಟಿಕೆಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ, ವಿಷಯ ವಸ್ತು ವಿದ್ಯಾರ್ಥಿಗಳಿಗೆ ಎಷ್ಟು ಅರ್ಥಪೂರ್ಣವಾಗಿ ತಲುಪಿದೆ ಎಂಬುದನ್ನ ಸಮಗ್ರವಾಗಿ ಕಂಡುಕೊಳ್ಳಲಿಕ್ಕೆ
ಈ ಹಂತವನ್ನ ಶಿಕ್ಷಕನು ಬಳಸ್ಕೋಬೇಕು. The evaluation not only for the students, it is both to the teacher and students. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಅಸೆಸ್ಮೆಂಟ್ ಅನ್ನ ಮಾಡಬೇಕು. ಮಕ್ಕಳ ಜ್ಞಾನವನ್ನ, ಚಿಂತನೆಯನ್ನ, ಕೌಶಲ್ಯವನ್ನ, ಅನ್ವಯಿಕೆಯನ್ನ ಮತ್ತು ಕಲಿಕೆಯಲ್ಲಿ ಈಗಾಗಲೇ ಆಗಿರುವ ಬದಲಾವಣೆಗಳನ್ನ ಶಿಕ್ಷಕರು ನಿರಂತರವಾಗಿ ಅವಲೋಕಿಸಬೇಕು ಮತ್ತು ದಾಖಲಿಸಬೇಕು. ಈಗಾಗಲೇ ಪ್ರತಿ ಹಂತದಲ್ಲೂ ಅದನ್ನು ಮಾಡ್ತಾ ಬಂದಿರ್ತಾರೆ. ಆದಾಗ್ಯೂ ಕೂಡ ಕೊನೆಯ ಹಂತದಲ್ಲಿ ಮತ್ತೊಮ್ಮೆ ಅವುಗಳನ್ನ ಅವಲೋಕಿಸುವ ಮತ್ತು ನಿರ್ಧರಿಸುವ ಕ್ರಮವನ್ನ ಅಲ್ಲಿ ಕೈಗೊಳ್ಳಬೇಕು. ಅದಕ್ಕಾಗಿ ಶಿಕ್ಷಕರು ಈ ಸಂದರ್ಭದಲ್ಲಿ ಮಕ್ಕಳ ಕಲಿಕೆಯನ್ನ ದೃಢಪಡಿಸಿಕೊಳ್ಳಕ್ಕೆ ಯಾವ ಯಾವ ಕಾರ್ಯಚಟುವಟಿಕೆಯನ್ನ ಮಾಡ್ಬೇಕಂದ್ರೆ, ಟೀಚರ್ ಅಬ್ಸರ್ವ್ ದ ಸ್ಟೂಡೆಂಟ್ಸ್ ಆಸ್ ದೇ ಅಪ್ಲೈ ನ್ಯೂ ಕಾನ್ಸೆಪ್ಟ್ಸ್ ಅಂಡ್ ಸ್ಕಿಲ್ಸ್. He assesses the students' knowledge and skills. He looks for the evidence that the students have changed their thinking and behavior. He allows to assess their own learning and group process skill. ಶಿಕ್ಷಕರು ಈ ಹಂತದಲ್ಲಿ ತಾನು ಮಾಡಿದ ಪಾಠದ ಆರಂಭದ ಗಳಿಗೆಯಿಂದ ಅಂತಿಮ ಗಳಿಗೆವರೆಗೆ ಏನೇನು ಕಲಿತುಕೊಂಡಿದ್ದಾರೆ ಎಂಬುದನ್ನ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಮನನ ಮಾಡುವ ಹಂತ ಈ ಹಂತ ಆಗಿರುತ್ತೆ. ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ವಯಂ ಮೌಲ್ಯಮಾಪನಕ್ಕೂ ಕೂಡ ಒಳಗಾಗ್ತಾರೆ, ಜೊತೆಗೆ ಶಿಕ್ಷಕರ ಮೌಲ್ಯಮಾಪನಕ್ಕೂ ಕೂಡ ಒಳಗಾಗ್ತಾರೆ. ತಾವು ಕಲಿತ ವಿಷಯಾಂಶದ ಆಧಾರದ ಮೇರೆಗೆ ಉತ್ತರವನ್ನ ಕೊಡ್ತಾರೆ. ತಾವು ಕಲಿತ ವಿಷಯವನ್ನ, ಜ್ಞಾನವನ್ನ ಪ್ರದರ್ಶನ ಮಾಡ್ತಾರೆ. ತಮ್ಮನ್ನ ತಾವು ಮೌಲ್ಯಮಾಪನ ಮಾಡ್ಕೊಳ್ತಾರೆ. ತಮ್ಮನ್ನ ತಾವು ಚಿಂತನೆಗೆ ಒಳಪಡಿಸಿಕೊಳ್ತಾರೆ. ಇಲ್ಲಿ ಕಂಡುಬರ್ತಕ್ಕಂಥ ಕಲಿಕಾ ಫಲಗಳು ಯಾವ್ಯಾವ ಅಂದ್ರೆ, ಇಲ್ಲಿ ಪುನಃ ಸ್ಮರಣೆ ಮಾಡ್ಕೊಳ್ತಾರೆ. ಗ್ರಹಿಕೆ ಎಷ್ಟಾಗಿದೆ ಎಂಬುದನ್ನ ವಿದ್ಯಾರ್ಥಿಗಳು ತಮ್ಮನ್ನ ತಾವು ಸ್ವಮೌಲ್ಯಮಾಪನ ಮಾಡ್ಕೊಳ್ತಾರೆ. ಅಗತ್ಯಕ್ಕೆ ತಕ್ಕಂತೆ ಶಿಕ್ಷಕರು ಬೋಧನಾ ಸಾಧನಗಳನ್ನ ಬಳಕೆ ಮಾಡ್ಕೋಬೇಕು. ರೂಲಿಂಗ್ ಬ್ಲಾಕ್ ಬೋರ್ಡ್ ಅನ್ನ ಬಳಕೆ ಮಾಡ್ಕೋಬಹುದು. ಇಲ್ಲಿ ಸಾಧನ ತಂತ್ರಗಳನ್ನ ಅನ್ವಯಿಕೆ ಮಾಡ್ಕೋಬೇಕಾದಾಗ ನೇರ ಪ್ರಶ್ನೆಗಳನ್ನು ಕೂಡ ಹಾಕಬಹುದು. ಬಿಟ್ಟ ಸ್ಥಳ ಅವುಗಳಲ್ಲಿ ವಸ್ತುನಿಷ್ಠನೂ ಇರಬಹುದು ಅಥವಾ ಚಟುವಟಿಕೆ ಆಧಾರಿತ ಇರಬಹುದು. ಈ ತೆರನಾದಂತಹ ಚಟುವಟಿಕೆಗಳನ್ನ ಕೊಡೋದ್ರ ಮೂಲಕ ಮೌಲ್ಯಮಾಪನ ಮಾಡಬೇಕು. ಕೊನೆಗೆ ಗೃಹಪಾಠವನ್ನ ನೀಡುವುದರ ಮೂಲಕ ಶಿಕ್ಷಕನು ಈ ಹಂತದ 40 ನಿಮಿಷದ ಪಾಠವನ್ನ ಅಲ್ಲಿ ಕೊನೆಗೊಳಿಸ್ಬೇಕು. ಓಕೆ, ಇದು ನಾವು 5E ಮಾದರಿ ಪಾಠ ಯೋಜನೆಯಲ್ಲಿ ಅನುಸರಿಸ್ಕೋಬೇಕಾಗಿರ್ತಕ್ಕಂಥ ಹಂತಗಳು ಅಂತ ನಾವು ಇದನ್ನ ಕರೀಬಹುದು. ಓಕೆ, ಧನ್ಯವಾದಗಳು.